ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹರ್ಷಿಕಾ ಕಾಲೇಜು ಆವರಣದೊಳಗೆ ಪ್ರವೇಶಿಸುವಾಗ ಅವಳ ಗೆಳತಿ ರೋಸ್ಲಿನ್ ಅಲ್ಲಿದ್ದ ಮರದ ಕೆಳಗೆ ಹಾಕಿದ್ದ ಸ್ಟೋನ್ ಬೆಂಚ್ ಮೇಲೆ ಕುಳಿತು ಓದುತ್ತಿದ್ದಳು. ಅವಳ ಹತ್ತಿರ ಹೋಗಿ ಅವಳ ಹೆಗಲಿಗೆ ಹೊಡೆದ ಹರ್ಷಿಕಾ, ಏನ್ ರೋಸಿ, ಮುಂಜಾನೆಯೇ ಇಷ್ಟೊಂದು ದೊಡ್ಡ ಓದಿನ ಸರಸ್ವತಿ ಜವಾಬ್ದಾರಿಯಿಂದ ಕುಳಿತು ಓದುತ್ತಿದ್ದೀಯಾ? ಏನ್ ವಿಷಯ ಎಂದು ಕಿಂಡಲ್ ದಾಟಿಯಲ್ಲಿ ಕೇಳಿದಳು. ಅವಳನ್ನ ತಿರುಗಿ ಕೋಪದಿಂದ ರೋಸ್ಲಿನ್, ಮಾತನಾಡು, ನಿನಗೇನು, ಯಾಕೆ ಮಾತನಾಡಲ್ಲ ಹೇಳು? ಇವತ್ತು ಫಸ್ಟ್ ಪೀರಿಯಡ್, ಆ ಗ್ರಾಫ್ ಥಿಯರಿ ಬೋಳು ತಲೆಯವನ ಪೀರಿಯಡ್. ಅವನು ನಮ್ಮನ್ನ ಸರಿಯಾಗಿ ಟಾರ್ಗೆಟ್ ಮಾಡಿದ್ದಾನೆ. ಇವತ್ತು ಕ್ಲಾಸ್ ಒಳಗಡೆ ಬಂದ ತಕ್ಷಣ ಖಂಡಿತ ನಮ್ಮನ್ನ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳಿ ಸಾಯಿಸ್ತಾನೆ ಎಂದು ಬೇಸರದಿಂದಲೇ ಪುಸ್ತಕದಲ್ಲಿ ಗಮನ ಹರಿಸಿದಳು. ಅದನ್ನ ಬಿಡು, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಗೊತ್ತಿರೋ ವಿಷಯ ತಾನೇ, ಗೊತ್ತಿದ್ರೆ ಹೇಳೋದು, ಗೊತ್ತಿಲ್ಲದೆ ಹೋದ್ರೆ ಇಲ್ಲ ಅಂತ ಸಾರಿ ಕೇಳ್ಬಿಡೋಣ. ಇದಕ್ಯಾಕೆ ನೀನು ಇಷ್ಟೊಂದು ಹೆದರ್ತೀಯ ಎಂದು ಹರ್ಷಿಕಾ ಹೇಳುತ್ತಿದ್ದಾಗ, ರೋಸ್ಲಿನ್, ನಿನಗೇನಮ್ಮ, ನೀನು ತುಂಬ ಜಾಣೆ. ಯಾವ ಪ್ರಶ್ನೆ ಕೇಳಿದ್ರು ತಕ್ಷಣ ಉತ್ತರ ಹೇಳ್ತೀಯ. ನಾನು ಆಗ ನನ್ನ ಅವರೇಜ್ ಸ್ಟೂಡೆಂಟ್. ಆ ಮನುಷ್ಯ ಉತ್ತರ ಹೇಳಿದ್ರು ಹೇಳ್ದಿದ್ರು ಬೈತಾನೆ ಇರ್ತಾನೆ. ಅಪ್ಪ, ನನ್ನ ಪರಿಸ್ಥಿತಿ ನೀನು ಯೋಚನೆ ಮಾಡಿ ನೋಡು ಎಂದು ಬೇಸರದಿಂದ ಹೇಳಿದಳು. ಅದಕ್ಕೆ ನಾನು ಇದ್ದೇನಲ್ಲ, ಪಕ್ಕದಲ್ಲೇ ಇದ್ದು ಆನ್ಸರ್ ಹೇಳ್ಕೊಡ್ತೀನಿ ಬಿಡು. ಇವತ್ತು ಅವನ ಹತ್ತಿರ ಬಯಸಿಕೊಳ್ಳದ ಹಾಗೆ ನೋಡ್ಕೊಳ್ಳೋಣ ಎಂದು ಅವಳನ್ನ ಹರ್ಷಿಕಾ ಮಾತಿನಲ್ಲೇ ಸಮಾಧಾನ ಪಡಿಸುತ್ತಿರುವಾಗ, ಹಲೋ ಜೂನಿಯರ್ಸ್, ಇನ್ನು ಕ್ಲಾಸಿಗೆ ಹೋಗಿಲ್ವಾ ನೀವಿಬ್ರು ಎಂದು ಧ್ವನಿ ನೀಡುತ್ತಾ ಅವರ ಮುಂದೆ ಬಂದು ನಿಂತನು ಮಾರ್ಷಲ್. ಅವನನ್ನ ನೋಡಿದ ತಕ್ಷಣ ರೋಸ್ಲಿನ್ ಕೆಳಗೆ ಮುಖ ಮಾಡಿಕೊಂಡಳು. ಅವಳ ನಡವಳಿಕೆಯನ್ನ ನೋಡಿ ಮೃದುವಾಗಿ ನಕ್ಕವನು ಹರ್ಷಿಕಾ ಕಡೆ ತಿರುಗಿ, ಇನ್ನು ಕ್ಲಾಸಿಗೆ ಹೋಗದೆ ನೀವಿಬ್ರು ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಇನ್ನು 5 ಮಿನಿಟ್ಸ್ನಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲೇ ಹೀಗೆಯೇ ಕುಳಿತು ಹರಟೆ ಹೊಡೆಯೋಣ ಅಂತ ಇಬ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಎಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ಕೇಳ್ತಾನೆ. ಅಯ್ಯೋ ಸೀನಿಯರ್, ನೀವು ಬೇರೆ. ಇವಳು ಆ ಬೋಳು ತಲೆ ಗ್ರಾಫ್ ಥಿಯರಿ ಸರ್ ನೆನೆಸಿ ಹೆದರಿ ಸಾಯ್ತಾ ಇದ್ದಾಳೆ. ಅದಕ್ಕೆ ಇವಳಿಗೆ ನಾನು ಧೈರ್ಯ ಹೇಳ್ತಾ ಇದ್ದೆ ಅಷ್ಟೆ ಎಂದು ದೊಡ್ಡ ಮನುಷ್ಯಳ ಹಾಗೆ ಹರ್ಷಿಕಾ ಹೇಳುತ್ತಿರುವಾಗ ಅವಳ ತಲೆಗೆ ನೋವಾಗದಂತೆ ಮೆಲ್ಲಗೆ ಕುಟ್ಟಿದ ಮಾರ್ಷಲ್, ನೀನು ತುಂಬ ತುಂಟಿ. ಅವಳೇ ಸುಮ್ಮನಿದ್ರು ನೀನು ಅವಳ ಮೈಂಡ್ ಡೈವರ್ಟ್ ಮಾಡಿ ಮಾತನಾಡಿ ಅವಳಿಗೆ ಇನ್ನೂ ಹೆದರಿಕೆ ಜಾಸ್ತಿ ಮಾಡ್ತೀಯ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಎಂದು ಕಿಂಡಲ್ ಮಾಡಿದ್ದಕ್ಕೆ ಅವಳು ಕಣ್ಣುಗಳನ್ನು ಸಣ್ಣದು ಮಾಡಿ, ಹೋಗಿ ಸೀನಿಯರ್, ನೀವು ನನ್ನ ಇಮೇಜ್ ತುಂಬ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಎಂದು ಅವಳು ಮುಖ ನುರಿಚಿಕೊಂಡು ಹೇಳುವಂತೆ ಹೇಳಿದಳು. ನೀನು ಮುಖದಲ್ಲಿ ಎಂಥದ್ದೇ ರಿಯಾಕ್ಷನ್ ತೋರಿಸಿದ್ರು ನಾನು ನಿನ್ನನ್ನು ನಂಬಲ್ಲಮ್ಮ, ಸರಿಯಾದ ಗಿರಾಕಿ ನೀನು ಎಂದು ನಗುತ್ತಾ ಹೇಳಿದವನು ರೋಸ್ಲಿನ್ ಕಡೆ ತಿರುಗಿ, ಏನು ಮೇಡಮ್, ನೀವು ಮಾತನಾಡಲ್ವಾ? ಅವಳು ಮಾತ್ರ ಏನು ಕೇಳಿದ್ರು ಉತ್ತರ ಹೇಳ್ತಾ ಇದ್ದಾಳೆ, ನಿಮ್ಗೇನಾದರೂ ಮೌನವ್ರತಾನ ಎಂದು ಕಿಂಡಲ್ಲಾಗೆ ಕೇಳ್ತಾನೆ. ಅವನು ತನ್ನ ಹತ್ತಿರ ಮಾತನಾಡುತ್ತಾನೆ ಎಂದು ಸ್ವಲ್ಪವೂ ನಿರೀಕ್ಷಿಸದ ಅವಳು ಅವನ ಮುಖ ನೋಡುತ್ತಾ, ಅದು ಅದು ಬಂದು ನಾನು ನಾನು ಓದ್ತಾ ಇದ್ದೆ ಎಂದು ತಡಬಡಾಯಿಸುತ್ತಾ ಹೇಳಿದಳು. ಅದು ಸರಿ, ಸರಿಯಾದ ಓದಿನ ಸರಸ್ವತಿ ನೀವು ಎಂದು ಅವಳನ್ನ ಕಿಂಡಲ್ ಮಾಡಿದವನು, ಸರಿ ಸರಿ ಹೊರಡಿ ಇಬ್ರು, ಹೀಗೆ ಮಾತನಾಡಿ ಆ 5 ನಿಮಿಷವನ್ನ ಮುಗಿದು ಇಲ್ಲೇ ಹೋಗುತ್ತದೆ, ಬೇಗ ಕ್ಲಾಸಿಗೆ ಹೋಗಿ ಎಂದು ಹೇಳಿದನು. ನಾವು ಹೋಗೋದಿರಲಿ, ನೀವು ಕ್ಲಾಸಿಗೆ ಹೋಗದೆ ಇಲ್ಲೇನು ಮಾಡ್ತಾ ಇದ್ದೀರಾ ಎಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ಹರ್ಷಿಕಾ ರೌಡಿಸಮ್ ದಾಟಿಯಲ್ಲಿ ಕೇಳಿದಳು. ಮತ್ತೆ ಅವಳ ತಲೆಗೆ ಮೆಲ್ಲಗೆ ಕುಟ್ಟಿದವನು, ನನಗೆ ಈಗ ಲೈಬ್ರರಿ ಪೀರಿಯಡ್, ಸೊ ಲೈಬ್ರರಿಗೆ ತಾನೇ ನಾನು ಹೋಗಬೇಕು. 5 ಮಿನಿಟ್ಸ್ ಲೇಟಾಗಿ ಹೋದರೂ ಲೈಬ್ರರಿ ಅಟೆಂಡರ್ ಏನೂ ಹೇಳಲ್ಲ. ಅದಕ್ಕೆ ಈಗ ನೀವಿಬ್ರು ಹೊರಡ್ತೀರಾ ಎಂದು ಕೇಳಿದನು. ಅದಕ್ಕೆ ನಗುತ್ತಾ ಸರಿ ಎಂದು ತಲೆಯಾಡಿಸಿ ಹರ್ಷಿಕಾ ರೋಸ್ಲಿನನ್ನ ಕರೆಯಲು ಅಷ್ಟೊತ್ತಿನವರೆಗೂ ಕಣ್ಣ ಮೂಲೆಗಳಿಂದ ಮಾರ್ಷಲ್ನನ್ನೇ ನೋಡುತ್ತಿದ್ದವಳು ಹರ್ಷಿಕಾ ಕರೆದ ತಕ್ಷಣ ಸರಿ ಎಂದು ತಲೆಯಾಡಿಸಿ ಅವಳೊಂದಿಗೆ ಹೊರಟಳು. ಮಾರ್ಷಲ್ ಅದೇ ಕಾಲೇಜಿನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿ. ಕಾಲೇಜಿಗೆ ಬಂದ ಮೊದಲ ದಿನವೇ ಕೈಯಲ್ಲಿ ಬುಕ್ ಬ್ಯಾಗ್ ಇಟ್ಟುಕೊಂಡು ಯಾವ ಕ್ಲಾಸಿಗೆ ಹೋಗಬೇಕು ಎಂದು ತಿಳಿಯದೆ ನಿಂತಿದ್ದ ರೋಸ್ಲಿನನ್ನ ನೋಡಿದ ತಕ್ಷಣ ಅವನಿಗೆ ಅವಳು ತುಂಬ ಇಷ್ಟವಾಗಿ ಹೋಗಿದ್ದಳು. ಅಂದಿನಿಂದ ಅವಳ ಹತ್ತಿರ ಒಂದು ಹಕ್ಕಿನಿಂದ ಇರುತ್ತಿದ್ದಾನೆ. ಅವಳ ಮೇಲೆ ಅವನಿಗೆ ಮಾತಿನಲ್ಲಿ ವಿವರಿಸಲಾಗದ ಪ್ರೀತಿ ಇದೆ. ಒಂದು ಸಲ ಅವಳನ್ನ ಕರೆದು ತನ್ನ ಪ್ರೀತಿಯನ್ನ ಅವಳ ಬಳಿ ಹೇಳಿದನು. ಓದು ಮುಗಿದ ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡಿ ನನಗೆ ಉತ್ತರ ನೀಡುವಂತೆ ಹೇಳಿದನು.
ಅಂದಿನಿಂದ ಅವಳಿಗೆ ತೊಂದರೆ ಕೊಡದೆ ಸ್ನೇಹದಿಂದಲೇ ನಡೆದುಕೊಳ್ತಿದ್ದಾನೆ. ಅವಳು ಹೇಳಿದಾಗ ಅದನ್ನು ಅಷ್ಟಾಗಿ ಗಂಭೀರವಾಗಿ ತೆಗೆದುಕೊಳ್ಳದ ಅವಳು ದಿನಗಳು ಕಳೆದಂತೆ ಅವನ ಗುಣ ಇಷ್ಟವಾಗಿ ಅವನಿಗೆ ಹೇಳದೆ ತನ್ನೊಳಗೆ ಪ್ರೀತಿಯನ್ನ ಬೆಳೆಸ್ಕೊಳ್ತಿದ್ದಾಳೆ. ಹರ್ಷಿಕಾಗೂ ಇದು ತಿಳಿದಿತ್ತು. ತನ್ನ ಗೆಳತಿಯ ಜೀವನ ಚೆನ್ನಾಗಿದ್ರೆ ಸಾಕು ಎಂದು ಮನಸ್ಸಾರೆ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದಳು. ಕ್ಲಾಸಿನೊಳಗೆ ಪ್ರವೇಶಿಸಿದ ತಕ್ಷಣ ತಮ್ಮ ಸೀಟುಗಳಲ್ಲಿ ಹೋಗಿ ಹರ್ಷಿಕಾ ಮತ್ತು ರೋಸ್ಲಿನ್ ಕುಳಿತುಕೊಂಡರು. ಸ್ವಲ್ಪ ಹೊತ್ತಿನಲ್ಲಿ ಅವರ ಆ ಪಿರಿಯಡ್ನ ಕ್ಲಾಸ್ ಟೀಚರ್ ರೂಮಿನೊಳಗೆ ಬಂದು ಅಂದಿನ ಪಾಠಗಳನ್ನು ನಡೆಸಲು ಪ್ರಾರಂಭಿಸಿದರು. ಹರ್ಷಿಕಾ ಸುಮ್ಮನೆ ಇರದೆ ತಾನು ತಂದಿದ್ದ ತಿಂಡಿಯನ್ನ ಡೆಸ್ಕ್ ಕೆಳಗೆ ಮರೆಮಾಚಿ ತಿನ್ನುತ್ತಿದ್ದಳು. ರೋಸ್ಲಿನ್, ಲೇ, ನೀನ್ ಮಾಡೋ ಅತಿರೇಕದಲ್ಲಿ ನನ್ನನ್ನು ಸೇರಿಸಿ ಸಿಕ್ಸಿ ಹಾಕ್ಬೇಡ ಕಣೆ. ಮೊದಲು ನೆಟ್ಟಗೆ ಕೂತ್ಕೋ, ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಎಂದು ಮೆಲ್ಲಗೆ ಪಿಸುಗುಟ್ಟುತ್ತಾ ತನ್ನ ಗೆಳತಿಯನ್ನ ಬಾಯುತ್ತಿದ್ಲು. ಈ ಬೋಳು ತಲೆಯವನು ಕ್ಲಾಸ್ ತಗೊಳ್ಳೋದನ್ನ ಕೇಳುವಾಗ ನನಗೆ ಹಸಿವಾಗ್ತಿದೆ. ನನ್ನ ಕೈಯಲ್ಲಿ ಹಸಿವು ತಡ್ಕೊಳ್ಳೋಕ್ಕಾಗಲ್ಲಪ್ಪ, ನನ್ಗೂಟನೇ ಮುಖ್ಯ ಎಂದು ಹೇಳುತ್ತಾ ಮತ್ತಷ್ಟು ತಿಂಡಿ ತಿನ್ನುವುದರಲ್ಲಿ ಮಗ್ನಳಾದಳು. ಅಷ್ಟರಲ್ಲಿ ಕ್ಲಾಸ್ ಟೀಚರ್, ರೋಸ್ಲಿನ್, ಅಲ್ಲೇನು ಸದ್ದು? ಹರ್ಷಿಕಾ ಕೆಳಗೇನು ಮಾಡ್ತಾ ಇದ್ದಾಳೆ ಎಂದು ಕೋಪದಿಂದ ಕೂಗಿದರು. ಅವಳು ಗಾಬರಿಯಿಂದ ಕ್ಲಾಸ್ ಟೀಚರ್ ನೋಡಿ, ಸರ್, ಅದು ಅವಳು ಎಂದು ತಡಬಡಾಯಿಸಿದಳು. ಅಷ್ಟರಲ್ಲಿ ಡೆಸ್ಕ್ ಕೆಳಗಿನಿಂದ ಮೇಲೆ ಬಂದ ಹರ್ಷಿಕಾ, ಸರ್, ಅದು ಪೆನ್ ಕೆಳಗೆ ಬಿದ್ದು ಬಿಡ್ತು ಸರ್, ಅದಕ್ಕೆ ಅದನ್ನು ತಗೊಳ್ಳೋಕೆ ಕೆಳಗೆ ಬಾಗಿದ್ದೆ ಎಂದು ಹೇಳುವಾಗ ಅವಳ ಬಾಯಲ್ಲಿದ್ದ ತಿಂಡಿ ಅರ್ಧದಷ್ಟು ಹೊರಗೆ ಬಿದ್ದಿತ್ತು. ಅವಳ ಈ ಕೆಲಸಕ್ಕೆ ಕ್ಲಾಸಿನಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು ನಕ್ಕು ಬಿಟ್ಟರು. ಅವಳು ಬೋಳು ತಲೆಯವನು ಎಂದು ಕರೆದ ಆ ಟೀಚರ್ ಅವಳನ್ನು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಕೋಪದಿಂದ ದಿಟ್ಟಿಸಿ, ಗೆಟ್ ಔಟ್ ಮೈ ಕ್ಲಾಸ್, ಯು ಈಡಿಯಟ್. ಕ್ಲಾಸ್ ಟೈಮ್ನಲ್ಲಿ ಹೀಗೇನಾ ಇಂಡೀಸೆಂಟಾಗಿ ಬಿಹೇವ್ ಮಾಡೋದು? ಹೊರ್ಗೋಗು ಎಂದು ಕೋಪದಿಂದ ಕೂಗಿದರು. ನಿರ್ಲಕ್ಷ್ಯದಿಂದ ಹೆಗಲು ಆರಿಸಿದ ಅವಳು ತನ್ನ ಬುಕ್ಕು ಬ್ಯಾಗು ತಗೊಂಡು ಹೊರಗೆ ಹೊರಟು ಹೋದ್ಲು. ರೋಸ್ಲಿನ್ ಹೋಗುತ್ತಿರುವ ತನ್ನ ಗೆಳತಿಯನ್ನೇ ಕಳವಳದಿಂದ ನೋಡ್ತಿದ್ಲು. ಕ್ಲಾಸಿನಲ್ಲಿ ಗಮನ ಹರಿಸಲು ಸಾಧ್ಯವಾಗದೆ ಹೇಗೋ ಕ್ಲಾಸ್ ಮುಗಿಯುವವರೆಗೂ ಕಾದಿದ್ದವಳು ಟೀಚರ್ ಹೊರಗೆ ಹೋದ ತಕ್ಷಣ ವೇಗವಾಗಿ ತನ್ನ ಗೆಳತಿಯನ್ನ ನೋಡಲು ಓಡಿದಳು. ಎಲ್ಲಿ ಟೀಚರ್ ಬೈದಿದ್ದಕ್ಕೆ ಅವಳು ಬೇಸರದಲ್ಲಿದ್ದಾಳೋ ಎಂದು ಚಿಂತಿಸುತ್ತಾ ತನ್ನ ಗೆಳತಿಯನ್ನ ಹುಡುಕಿಕೊಂಡು ಹೋದವಳು ಅಲ್ಲಿ ಅವಳು ಇದ್ದ ಸ್ಥಿತಿಯನ್ನ ಕಂಡು ತಲೆಗೆ ಕೈ ಹೊತ್ತುಕೊಂಡಳು. ಪ್ಲೇ ಗ್ರೌಂಡ್ನಲ್ಲಿ ಯಾರಿಗೆ ಕಾಣದ ಜಾಗದಲ್ಲಿ ಬೆಂಚ್ ಮೇಲೆ ಕುಳಿತಿದ್ದವಳು ತನ್ನ ಸುತ್ತಲೂ ಇದ್ದ ತಿಂಡಿಗಳನ್ನೆಲ್ಲ ಫುಲ್ ಕಟ್ಟು ತಿನ್ನುತ್ತಿದ್ದಳು. ಅವಳನ್ನು ಕಂಡು ಇವಳನ್ನೆಲ್ಲ ತಿನ್ನುವುದಕ್ಕೆ ಆಗುವುದಿಲ್ಲ ಎಂದು ಬೇಸರ ಮಾಡಿಕೊಂಡವಳು ಅವಳ ಹಿಂದೆ ಹೋಗಿ ಅವಳ ತಲೆಯ ಹಿಂಭಾಗದಲ್ಲಿ ತಟ್ಟಿದಳು. ಯಾರದು ಎಂದು ಕೋಪದಿಂದ ತಿರುಗಿದವಳು ಅಲ್ಲಿ ತನ್ನ ಗೆಳತಿಯನ್ನ ಕಂಡು ಇಹಿಹಿಹಿ ಎಂದು ತನ್ನ 32 ಹಲ್ಲುಗಳನ್ನು ತೋರಿಸಿ ನಕ್ಕಳು. ಬುದ್ಧಿ ಇಲ್ಲದವಳೇ, ಈ ಕೋಲ ಕ್ಲಾಸಿನಿಂದ ಹೊರಗೆ ಹಾಕಿದ್ರೆ ಅಂತ ಸ್ವಲ್ಪನೂ ಚಿಂತೆ ಇಲ್ಲದೆ ಹೀಗೆ ತಿನ್ನುತ್ತಾ ಇದೆಯಲ್ಲ ಎಂದು ಹಲ್ಲು ಕಡಿಯುತ್ತಾ ರೋಸ್ಲಿನ್ ಗೆಳತಿಯನ್ನ ಕೋಪದಿಂದ ಕೇಳಿದಳು. ಈ ಕ್ಲಾಸ್ ಇಲ್ಲ ಅಂದರೆ ಮುಂದಿನ ಕ್ಲಾಸ್ ಅಟೆಂಡ್ ಮಾಡ್ಕೊಳ್ಳೋಣ ಬಿಡೆ. ನನ್ನ ಹತ್ತಿರ ಅಟೆಂಡೆನ್ಸ್ ಪರ್ಸೆಂಟೇಜ್ ತುಂಬ ಇದೆಯಲ್ಲ, ಇವತ್ತು ತುಂಬ ಹಸಿವಾಯಿತು, ಅದಕ್ಕೆ ಎಲ್ಲವನ್ನ ತೆಗೆದುಕೊಂಡು ಒಳಗಡೆ ಹಾಕಿಕೊಳ್ತಾ ಇದ್ದೀನಿ ಎಂದು ಹೇಳುತ್ತಲೇ ಉಳಿದಿದ್ದ ಲೇಸ್ ಪ್ಯಾಕೆಟ್ ಒಡೆದು ಅದರಿಂದ ಲೇಸ್ ತೆಗೆದುಕೊಂಡು ಬಾಯೊಳಗೆ ತುರುಕಿಕೊಂಡಳು. ಸಂಜೆ ಕಾಲೇಜು ಮುಗಿದು ತನ್ನ ಕಾರಿನ ಬಳಿ ಬಂದವಳು ಅಷ್ಟರಲ್ಲಿ ರಸ್ತೆ ದಾಟಲು ಸಾಧ್ಯವಾಗದೆ ದೃಷ್ಟಿಹೀನ ವಿಕಲಚೇತನೊಬ್ಬರು ತೊಂದರೆ ಪಡುತ್ತಿರುವುದನ್ನು ಕಂಡು, ಅಯ್ಯೋ ದೇವ್ರೆ, ಇಷ್ಟೊಂದು ಜನ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ, ಒಬ್ಬರಾದರೂ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರಾ ನೋಡು, ಇವರೆಲ್ಲ ಎಂತಹ ಮನುಷ್ಯರು ಎಂದು ಮನಸ್ಸಿನಲ್ಲೇ ಅಂದುಕೊಂಡವಳು ವೇಗವಾಗಿ ಅವರ ಹತ್ತಿರ ಹೋಗಿ, ಅಜ್ಜ, ನಿಮಗೆ ರಸ್ತೆ ಕ್ರಾಸ್ ಮಾಡಬೇಕಾ, ನಾನು ಹೆಲ್ಪ್ ಮಾಡ್ಲಾ ಎಂದು ವಿನಯದಿಂದ ಕೇಳಿದಳು. ತುಂಬ ಸಂತೋಷ ತಾಯಿ, ತುಂಬ ಹೊತ್ತಿನಿಂದ ಯಾರಾದರೂ ಸಹಾಯ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ, ಆದರೆ ಯಾರು ಕಣ್ಣೆತ್ತಿ ಕೂಡ ನೋಡಲಿಲ್ಲ. ನನ್ನನ್ನು ಸ್ವಲ್ಪ ಆ ಕಡೆ ರಸ್ತೆ ಕ್ರಾಸ್ ಮಾಡಿಸ್ಬಿಡು ತಾಯಿ, ನಾನು ಅದಾದ ಮೇಲೆ ನೋಡಿಕೊಳ್ತೀನಿ ಎಂದು ಅವರು ಹೇಳಿದರು. ಸರಿ ಅಜ್ಜ, ಬನ್ನಿ, ನಾನೇ ಕರೆದುಕೊಂಡು ಹೋಗ್ತೀನಿ ಎಂದು ಅವರ ಕೈ ಹಿಡಿದು ನಿಧಾನವಾಗಿ ರಸ್ತೆ ದಾಟಲು ಸಹಾಯ ಮಾಡಿದಳು. ಅವರನ್ನು ರಸ್ತೆಯ ಇನ್ನೊಂದು ಬದಿಗೆ ಕರೆದುಕೊಂಡು ಹೋದವಳು ಅವರಿಗೆ ಕುಡಿಯಲು ಒಂದು ನೀರಿನ ಬಾಟಲಿ ಮತ್ತು ಒಂದು ಊಟದ ಪೊಟ್ಟಣವನ್ನು ಕಟ್ಟುಕೊಂಡು, ನಿಮ್ಮನ್ನು ನೋಡಿದರೆ ತುಂಬ ಸುಸ್ತಾಗಿರುವ ಹಾಗೆ ಕಾಣ್ತಾ ಇದೆ, ಇದನ್ನು ತಿನ್ನಿ ಅಜ್ಜ ಎಂದು ಹೇಳಿದಳು. ತನ್ನ ಕೈಗಳಿಂದ ಅವಳ ಮುಖವನ್ನು ಸವರುತ್ತಾ, ನೀನು ಚೆನ್ನಾಗಿರಬೇಕು ತಾಯಿ, 100 ವರ್ಷ ನೀನು ಚೆನ್ನಾಗಿರ್ತೀಯ ಎಂದು ಅವಳನ್ನು ಮನಸ್ಸಾರೆ ಹರಸಿದರು.
ಇದನ್ನೆಲ್ಲ ಒಬ್ಬನು ಕಾರಿನೊಳಗೆ ಕುಳಿತು ತನ್ನ ತೀಕ್ಷ್ಣವಾದ ಕಣ್ಣುಗಳಿಂದ ಗಮನಿಸುತ್ತಿದ್ದನು. ಮಮ್ಮಿ, ಕಾಫಿ ಬೇಕು, ಬೇಗ ತಗೊಂಡ್ ಬಾ ಎಂದು ಮನೆಗೆ ಪ್ರವೇಶಿಸುವಾಗಲೇ ಕೂಗುತ್ತಾ ಒಳಬಂದ ಹರ್ಷಿಕಾ. ತನ್ನ ಹೆಗಲ ಮೇಲಿದ್ದ ಬುಕ್ ಬ್ಯಾಗ್ ಕಳಚಿ ಸೋಫಾ ಮೇಲೆ ಎಸೆದವಳು ಸೋಫಾ ಮೇಲೆ ಜಮ್ ಎಂದು ಕುಳಿತುಕೊಂಡು ಅಡುಗೆ ಮನೆಯನ್ನ ಕುತೂಹಲದಿಂದ ನೋಡತೊಡಗಿದಳು. ಪ್ರತಿಯೊಂದು ದಿನಕ್ಕಿಂತ ಭಿನ್ನವಾಗಿ ಇಂದು ಅವಳು ತುಂಬ ಸಂತೋಷವಾಗಿರುವುದನ್ನು ಅಡುಗೆ ಮನೆಯಲ್ಲಿದ್ದ ಅವಳ ತಾಯಿ ಆದವಿ ವಿಚಿತ್ರವಾಗಿ ನೋಡಿದರು. ಅವಳು ತನ್ನ ತಾಯಿ ಒಳಗಿನಿಂದ ಯಾವಾಗ ಹೊರಗೆ ಬರ್ತಾರೆ ಅಂತ ಕಾಯುತ್ತಿದ್ದಳು. ಕೈಯಲ್ಲಿ ಕಾಫಿ ಕಪ್ ಹಿಡಿದು ಹೊರಗೆ ಬಂದ ಆದವಿ, ಏನೇ, ಬೆಳಿಗ್ಗೆ ನಿನಗೆ ಹೇಳಿ ತಾನೇ ಕಳುಹಿಸಿದೆ ಕ್ಲಾಸ್ ಕಟ್ ಮಾಡಬೇಡ ಅಂತ. ನಾನು ಏನು ಹೇಳಿದ್ರು ಕೇಳಬಾರ್ದು ಅಂತ ಇದೆಯಾ ಅಲ್ವಾ? ನೀನಿವತ್ತು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಯಾವುದಕ್ಕಾಗಿ ಈ ತರಹ ಎಲ್ಲ ಮಾಡ್ತೀಯಾ ಎಂದು ತನ್ನ ಮಗಳನ್ನ ಬೈಯುತ್ತಲೇ ಬಂದು ಅವಳ ಕೈಗೆ ಕಾಫಿ ಕಪ್ ತುರುಕಿದರು. ಯಾವ ದ್ರೋಹಿ ಮಾಡಿದ ಕೆಲಸನೋ ಇದು, ತಿಳಿಯುತ್ತಿಲ್ವಲ್ಲ. ಈ ಅಮ್ಮನ ಹತ್ತಿರ ನಮ್ಮನ್ನ ಸಿಕ್ಕಿಸಿ ಹಾಕೋದಕ್ಕೆ ಕೆಲವು ವಿಷಯ ಜಂತುಗಳು ಸುತ್ತುತ್ತಾ ಇರುತ್ತವೆ ಅನಿಸುತ್ತೆ ಎಂದು ಮನಸ್ಸಿನಲ್ಲೇ ಗೊಣಗಿಕೊಂಡವಳು ತನ್ನ ತಾಯಿಯನ್ನ ನೋಡಿ ಇಹಿಹಿ ಎಂದು ಹಲ್ಲು ಇಸಿದವಳು ಅವಳನ್ನ ಮತ್ತಷ್ಟು ದಿಟ್ಟಿಸಿದ ಆದವಿ, ಯಾಕಾಗಿ ಇವತ್ತು ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಎಂದು ಕೋಪದಿಂದ ಕೇಳಿದಳು. ಮಮ್ಮಿ, ನಾನಿವತ್ತು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂತ ತಿಳಿದ್ ನಿನಗೆ ಯಾಕಾಗಿ ನಾನು ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಅಂತಲೂ ತಿಳಿದಿರುತ್ತೆ ಅಲ್ವಾ? ತಿಳ್ಕೊಂಡು ಯಾಕೆ ಕೇಳ್ತೀಯಾ ಎಂದು ಅವಳು ಕಾಫಿಯನ್ನ ಆಸ್ವಾದಿಸಿ ರುಚಿ ಸವಿಯುತ್ತಾ ಕುಡಿಯುತ್ತಿದ್ದಳು. ಅವಳ ತಲೆಗೆ ನೋವಾಗದಂತೆ ಮೆಲ್ಲಗೆ ಕುಟ್ಟಿದ ಆದವಿ, ನಿನಗೆ ಕೊಬ್ಬು ಜಾಸ್ತಿಯಾಗಿ ಹೋಗಿದೆ. ಕ್ಲಾಸ್ ಟೈಮ್ನಲ್ಲಿ ಅದು ಏನು ತಿನ್ನುವ ಅಭ್ಯಾಸ, ಹೀಗೇನಾ ಇಂಡಿಸೆಂಟಾಗಿ ಬಿಹೇವ್ ಮಾಡೋದು ಎಂದು ಅವರು ಸ್ವಲ್ಪ ಕೋಪದಿಂದನೇ ಹೇಳ್ತಾರೆ. ತನ್ನ ತಾಯಿಯನ್ನ ನೋಡಿ, ತಿನ್ನುವುದು ಇಂಡಿಸೆಂಟ್ ಬಿಹೇವಿಯರ್ ಅಲ್ಲ ಮಮ್ಮಿ, ನನಗೆ ಹಸಿವಾಯಿತು ನಾನು ತಿಂದೆ, ಇದರಲ್ಲಿ ಏನು ತಪ್ಪಿದೆ ಎಂದು ಅವಳು ರೌಡಿಸಂ ಧಾಟಿಯಲ್ಲಿ ಹೇಳಿದಳು. ನಿಮ್ಮ ಅಪ್ಪ ನಿನ್ಗೆ ಮಿತಿ ಮೀರಿ ಮುದ್ದು ಕೊಟ್ಟು ಕೆಡಿಸಿದ್ದಾರೆ, ಎಲ್ಲ ಅವರನ್ನೇ ಅನ್ಬೇಕು ಎಂದು ಗೊಣಗುತ್ತಾ ಮತ್ತೆ ಅಡುಗೆ ಮನೆಯೊಳಗೆ ಪ್ರವೇಶಿಸಿದಳು. ಯಾವ ಪಿಶಾಚಿ ನಮ್ಮಮ್ಮನ ಹತ್ರ ನನ್ನನ್ನ ಸಿಕ್ಕಾಕ್ಸಿ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ, ಅದು ಯಾರು ಅಂತ ಮಾತ್ರ ಗೊತ್ತಾಗ್ಲಿ, ತಲೆ ತಿರುಗ್ಬಿಡ್ತೀನಿ ಎಂದು ಬಾಯ್ಬಿಟ್ಟು ಕೋಪದಿಂದ ಕೂಗಿದವಳು ಟೇಬಲ್ ಮೇಲೆ ತನಗಾಗಿ ಇಟ್ಟಿದ್ದ ಬಜ್ಜಿಯನ್ನ ತೆಗೆದುಕೊಂಡು ಬಾಯೊಳಗೆ ತುರುಕಿಕೊಂಡಳು. ರಾತ್ರಿ ಊಟದ ಸಮಯದಲ್ಲಿ ಆದವಿ ಮತ್ತೆ ಅರ್ಷಿಯ ಮೇಲೆ ತಪ್ಪು ಹೊರಿಸಲು, ಬಿಡು, ಅದು ಸಣ್ಣ ಹುಡುಗಿ ಹಾಗೆಯೇ ಇರ್ತಾಳೆ, ನಾವು ಬೇಕಿದ್ರೆ ಅವಳ ಪ್ರೊಫೆಸರ್ ಹತ್ರ ಸಾರಿ ಕೇಳ್ಕೊಳ್ಳೋಣ, ನೀನು ಇದನ್ನೇನು ದೊಡ್ಡದು ಮಾಡಬೇಡ ಎಂದು ಅವರು ತನ್ನ ಹೆಂಡತಿಯನ್ನ ಸಮಾಧಾನ ಪಡಿಸಿದ್ರು. ನನ್ಗೋಸ್ಕರ ನೀವೇನ್ ಸಾರಿ ಎಲ್ಲ ಕೇಳಬೇಡಿಯಪ್ಪ, ನಾನೇ ಅವ್ರ ಹತ್ರ ಸಾರಿ ಕೇಳ್ಕೊತೀನಿ ಎಂದು ತನ್ನ ತಾಯಿಯನ್ನ ದಿಟ್ಟಿಸುತ್ತಲೇ ಹೇಳಿದಳು. ಊಟವನ್ನ ಪೂರ್ತಿಯಾಗಿ ಮುಗಿಸಿಬಿಟ್ಟು ತನ್ನ ತಾಯಿಯನ್ನು ನೋಡಿ ಗಲ್ಲವನ್ನ ಹೆಗಲಿಗೆ ಮುಟ್ಟಿಸಿ ಸನ್ನೆ ಮಾಡಿ ಹೊರಟಳು. ಅವಳ ಆ ನಡವಳಿಕೆಯನ್ನ ಕಂಡು ತಲೆಗೆ ಕೈ ಹೊತ್ತುಕೊಂಡು ನಕ್ಕರು ಆದವಿ. ತನ್ನ ಮನೆಯಲ್ಲಿರುವ ಮಿನಿ ಬಾರ್ನೊಳಗೆ ಕುಳಿತು ಮದ್ಯ ಸೇವಿಸುತ್ತಿದ್ದ ರಾವಣನಿಗೆ ಬೆಳಿಗ್ಗೆ ಸಿಗ್ನಲ್ನಲ್ಲಿ ನೋಡಿದ ಹರ್ಷಿಕಾಳ ನೆನಪೆ ಮೆದುಳಿನೊಳಗೆ ಸುತ್ತುತ್ತಾ ಇತ್ತು. ಹೌದು, ಬೆಳಿಗ್ಗೆ ತನ್ನ ಕಾರಿನಲ್ಲಿ ಕುಳಿತು ಹರ್ಷಿಕಾಳನ್ನ ನೋಡುತ್ತಿದ್ದಿದ್ದು ಇದೇ ರಾವಣನೇ. ಆ ವೃದ್ಧರಿಗೆ ಹರ್ಷಿಕಾ ಸಹಾಯ ಮಾಡಿದ್ದನ್ನ ನೋಡಿದವನಿಗೆ ಯಾಕೋ ಅವಳನ್ನ ತುಂಬಾ ಇಷ್ಟವಾಗಿ ಹೋಗಿತ್ತು. ಅಂದಿನಿಂದ ಅವಳ ನೆನಪುಗಳಲ್ಲೇ ಮುಳುಗಿದ್ದಾನೆ ರಾವಣ. ಯಾರು ಆ ಹುಡುಗಿ, ಯಾರು ಏನು ಅಂತ ಗೊತ್ತಿಲ್ಲದ ಒಬ್ಬರಿಗೆ ಅವಳಾಗಿ ತಾನೇ ಹೋಗಿ ಹೆಲ್ಪ್ ಮಾಡ್ತಾಳೆ. ಈ ತರ ಹೆಲ್ಪ್ ಮಾಡೋದನ್ನೆಲ್ಲ ನಾನು ಸಿನಿಮಾದಲ್ಲಿ ನೋಡಿದ್ದೀನಿ, ಆದ್ರೆ ಇವತ್ತು ನೇರವಾಗಿ ನೋಡುವಾಗ ನನ್ಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಸಣ್ಣ ಮಗುವಿನ ಹಾಗೆ ಆ ಹುಡುಗಿ ಅಷ್ಟೊಂದು ಚುರುಕಾಗಿದ್ದಾಳೆ, ಯಾರಿರಬಹುದು ಎಂದು ಅವನು ತನಗೆ ತಾನೇ ಯೋಚಿಸುತ್ತಿರುವಾಗ ಆ ಸಮಯದಲ್ಲಿ ಸೈತ್ರನ್ ಅವನಿಗೆ ಕಾಲ್ ಮಾಡಿದನು. ತನ್ನ ಸ್ನೇಹಿತನ ನಂಬರ್ ನೋಡಿದ ತಕ್ಷಣ ಅವನ ಮೆದುಳಿನಲ್ಲಿ ಒಂದು ಆಲೋಚನೆ ಮೂಡಲು ಫೋನ್ ಅಟೆಂಡ್ ಮಾಡಿ ಕಿವಿಯ ಮೇಲಿಟ್ಟುಕೊಂಡನು. ಹಲೋ ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿದನು. ಆರ್ವಿ, ನಾನೇ ಕಣೋ ಮಾತನಾಡುತ್ತಾ ಇರೋದು. ನೆಕ್ಸ್ಟ್ ವೀಕ್ ನಮ್ಮನ್ನು ಕಾಲೇಜಿಗೆ ಕಲ್ಚರಲ್ಸ್ ಪ್ರೋಗ್ರಾಮ್ ಈವೆಂಟ್ಗಾಗಿ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ. ನಿನ್ಗೆ ನೆನಪಿದೆ ತಾನೆ? ಅದಕ್ಕೆ ಪ್ರೋಗ್ರಾಂ ನಡೆಯುವ ದಿನ ಯಾವುದೇ ಮೀಟಿಂಗ್ ಇರಬಾರ್ದು, ಏನೇ ಇದ್ರೂ ಆ ಪ್ರೋಗ್ರಾಂ ಮುಗಿದ ಮೇಲೆ ನಾವು ನೋಡ್ಕೊಳ್ಳೋಣ. ನಾನು ಎಲ್ಲ ಮೀಟಿಂಗ್ಗಳನ್ನ ಕ್ಯಾನ್ಸಲ್ ಮಾಡ್ಲಾ ಎಂದು ಸೈತ್ರಾನ್ ಕೇಳಿದನು. ಧಾರಾಳವಾಗಿ ಮಾಡಿಬಿಡು, ನನ್ಗೇನ್ ಪ್ರಾಬ್ಲಮ್ ಇಲ್ಲ, ಆದ್ರೆ ನೀನು ನನಗೆ ಒಂದು ಹೆಲ್ಪ್ ಮಾಡ್ಬೇಕು ಮಿತ್ರ ಎಂದು ರಾವಣ ಹೇಳಿದನು. ಏನ್ ಮಚ್ಚ, ಹೆಲ್ಪ್ ಅದು ಇದು ಅಂತ ಹೇಳ್ತಾ ಇದೀಯಾ?
ಏನ್ ಬೇಕು ಅಂತ ಹೇಳು, ಧಾರಾಳವಾಗಿ ಮಾಡ್ತೀನಿ ಎಂದು ಸೈತಾನ್ ಕೇಳಿದನು. ಇವನು ಸಿಗ್ನಲ್‌ನಲ್ಲಿ ಒಂದು ಹುಡುಗಿನ ನೋಡಿದೆ. ರಸ್ತೆಯಲ್ಲಿ ಕಣ್ಣು ಕಾಣಿಸ್ದೆ ರಸ್ತೆ ಕ್ರಾಸ್ ಮಾಡೋಕಾಗ್ದೆ ಕಷ್ಟಪಡ್ತಾ ಇದ್ದ ಒಬ್ಬ ವಯಸ್ಸಾದವರನ್ನ ಅಷ್ಟೊಂದು ಚೆನ್ನಾಗಿ ಅವಳು ರಸ್ತೆ ಕ್ರಾಸ್ ಮಾಡಿಸಿ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಊಟ ಕೂಡ ಕೊಡಿಸಿ ಕಳುಹಿಸಿದಳು. ಯಾಕೋ ಅವಳನ್ನ ನೋಡಿದ ತಕ್ಷಣ ನನಗೆ ಮನಸ್ಸಿಗೆ ಒಂಥರ ಆಗ್ಬಿಡ್ತು. ಆದ್ರಿಂದ ಅವಳು ಯಾರು ಏನು ಅಂತ ತಿಳ್ಕೋಬೇಕು ಅಂತ ನನ್ನ ಮೈಂಡ್ ಹೇಳ್ತಾನೆ ಇದೆ. ನನ್ನ ಹತ್ತಿರ ಆ ಹುಡುಗಿಯ ಫೋಟೋ ಇದೆ. ನಾನು ಅದನ್ನ ನಿನ್ಗೆ ಕಳುಹಿಸ್ತೀನಿ. ಅವಳ ಬಗ್ಗೆ ಡೀಟೇಲ್ಸ್ ನನಗೆ ನೀನ್ ಕಲೆಕ್ಟ್ ಮಾಡ್ಕೊಡೋಕ್ಕಾಗುತ್ತೇನೋ ಎಂದು ರಾವಣ ಕೇಳಿದನು. ಲೇ ಮಚ್ಚ, ಏನೋ ಹುಡುಗಿ ಗಿಡುಗಿ ಅಂತೀಯ? ಲವ್ವಾ ಏನಾದ್ರೂ ಎಂದು ಸೈತ್ರನ್ ಆಶ್ಚರ್ಯದಿಂದ ಕೇಳಿದನು. ಛೇ, ಲೂಸು, ಹಾಗೆಲ್ಲ ಏನೂ ಇಲ್ಲ ಕಣೋ. ಆ ಹುಡುಗಿಯ ಗುಣ ನನಗೆ ತುಂಬಾ ಇಷ್ಟ ಆಗಿ ಹೋಯ್ತು. ಯಾರು ಅಂತ ಗೊತ್ತಿಲ್ಲದೆ ಮೂರನೇ ಮನುಷ್ಯನಿಗೆ ಆ ಹುಡುಗಿ ಅಷ್ಟೊಂದು ಸಂತೋಷವಾಗಿ ಹೆಲ್ಪ್ ಮಾಡಿದ್ಲು. ಅದಕ್ಕೆ ಆ ಹುಡುಗಿ ಬಗ್ಗೆ ಡೀಟೇಲ್ಸ್ ತಿಳ್ಕೋಬೇಕು ಅಂದ್ಕೊಳ್ತಾ ಇದ್ದೀನಿ ಎಂದು ರಾವಣ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ದ. ಲೇ, ಮ್ಯಾನೇಜ್ ಮಾಡಬೇಡ ಕಣೋ. ಆ ಹುಡುಗಿ ಹೆಲ್ಪ್ ಮಾಡಿದ್ರೆ ನಿನಗೇನು ಬಂತು? ನೀನು ಯಾಕೆ ಆ ಹುಡುಗಿ ಬಗ್ಗೆ ವಿಷಯಗಳನ್ನು ತಿಳ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀಯಾ ಹೇಳು ಎಂದು ಸೈತ್ರನ್ ಮತ್ತೆ ಒತ್ತಾಯಿಸಿ ಕೇಳಿದನು. ಮಿತ್ರ, ನನ್ನ ಮಿತ್ರ, ನಾನ್ ತಾನೇ ಹೇಳದ್ನಲ್ಲ, ನಾನು ಯಾವುದೇ ತಪ್ಪು ಇಂಟೆನ್ಷನ್ನಿಂದ ಕೇಳ್ತಿಲ್ಲ. ಜಸ್ಟ್ ಅವಳ ಬಗ್ಗೆ ತಿಳ್ಕೋಬೇಕು ಅಂದ್ಕೊಳ್ತಾ ಇದ್ದೀನಿ. ನನಗೆ ತಿಳಿದ ಮಟ್ಟಕ್ಕೆ ಅವಳನ್ನ ನೋಡುವಾಗ ಕಾಲೇಜ್ ಓದುವ ಸ್ಟೂಡೆಂಟ್ ತರಹಾನೇ ಕಂಡಳು. ಈ ತರಹದ ಗುಡ್ ಕ್ಯಾರೆಕ್ಟರ್ ನಮಗೆ ಖಂಡಿತ ಬೇಕು. ಓದು ಮುಗಿದ ತಕ್ಷಣ ನಮ್ಮ ಕಂಪನಿಯಲ್ಲಿ ಕೂಡ ಅವಳನ್ನ ಜಾಬ್ಗೆ ಜಾಯಿನ್ ಆಗೋಕೆ ಹೇಳ್ಬೋದು. ಆ ಒಂದೇ ಒಂದು ರೀಸನ್ಗಾಗಿ ಮಾತ್ರ ನಾನು ಅವಳ ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಹೇಳ್ದೆ. ಬೇರೆ ಯಾವುದೇ ಇಂಟೆನ್ಷನ್ ಇಲ್ಲ ಕಣೋ ಎಂದು ರಾವಣ ಖಡಾಖಂಡಿತವಾಗಿ ಹೇಳಿದನು. ಸರಿ ಸರಿ, ಏನೋ ಹೇಳ್ತೀಯ, ಆದ್ರೆ ನನ್ನ ಕೈಯಲ್ಲಂತೂ ನಂಬೋಕಾಗ್ತಿಲ್ಲ. ಸರಿ, ಆ ಹುಡುಗಿಯ ಫೋಟೋ ಕಳಿಸ್ಕೊಡು. ನಾನು ನಮಗೆ ಗೊತ್ತಿರುವ ಡಿಟೆಕ್ಟಿವ್ ಹತ್ರ ಕೊಟ್ಟು ವಿಚಾರಿಸೋಕೆ ಹೇಳ್ತೀನಿ ಎಂದು ಸೈತ್ರನ್ ಹೇಳಿ ಫೋನ್ ಕಟ್ ಮಾಡಿಬಿಟ್ಟನು. ಯಪ್ಪ, ಇವನ ಹತ್ತಿರದಿಂದ ತಪ್ಪಿಸಿಕೊಳ್ಳೋದ್ರೊಳಗೆ ನನ್ನ ಜೀವ ಹೋಗ್ಬಿಡುತ್ತೆ ಅನ್ಸುತ್ತೆ. ಜಸ್ಟ್ ಆ ಹುಡುಗಿ ಬಗ್ಗೆ ಇನ್ಫಾರ್ಮೇಶನ್ ಮಾತ್ರ ಕಲೆಕ್ಟ್ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಇವನ್ ಇಷ್ಟೊಂದು ಕ್ವೆಶ್ಚನ್ ಕೇಳ್ತಾನೆ. ಇವನನ್ನೆಲ್ಲ ಏನ್ ಅನ್ನೋದು ಎಂದು ತನ್ನ ತಲೆಗೆ ತಾನೇ ಹೊಡೆದುಕೊಳ್ಳುತ್ತಾ ಗೊಣಗಿದ ರಾವಣ. ಸಿಗ್ನಲ್ನಲ್ಲಿ ಅವಳು ಆ ವೃದ್ಧರ ಜೊತೆ ಮಾತನಾಡುತ್ತಿರುವಾಗ ತನ್ನ ಮೊಬೈಲ್ ಮೂಲಕ ತೆಗೆದಿದ್ದ ಫೋಟೋವನ್ನ ಸೈತ್ರಾನ್ ನಂಬರ್ಗೆ ವಾಟ್ಸಪ್ನಲ್ಲಿ ಕಳುಹಿಸಿಬಿಟ್ಟನು. ಮರುದಿನ ಬೆಳಿಗ್ಗೆ ಎಂದಿನಂತೆ ತನ್ನ ಗೆಳತಿಯ ಜೊತೆ ಕುಳಿತು ಓದುತ್ತಿದ್ದ ಜಾಗದಲ್ಲಿ ಹರ್ಷಿಕಾ ಓದುತ್ತಿರಲು, ಏನು, ನಿಮ್ಮ ಮನೆಯಲ್ಲಿ ನಿನ್ನೆ ನಿನ್ಗೆ ಚೆನ್ನಾಗಿ ಪೂಜೆ ಮಾಡಿದ್ರಾ ಎಂದು ಇಂದಿನಿಂದ ನಕಲಿ ದಾಟಿಯಲ್ಲಿ ಒಂದು ಧ್ವನಿ ಕೇಳಿಸಿತು. ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಬೇಸರ ಮಾಡಿಕೊಳ್ಳುತ್ತಾ ಹರ್ಷಿಕಾ ತಿರುಗಿ ಆ ಧ್ವನಿಯ ಒಡತಿಯನ್ನ ಎದುರು ನೋಡಿದಳು. ಅಲ್ಲಿ ಇದ್ದಿದ್ದು ಅಲ್ಲಲ್ಲಿ ಹರಿದು ಮಂಡಿಯವರೆಗಿದ್ದ ಜೀನ್ಸ್ ಪ್ಯಾಂಟ್ ಧರಿಸಿಕೊಂಡು ಸ್ಲೀವ್ಲೆಸ್ ಶರ್ಟ್ ಒಂದನ್ನ ಹಾಕಿಕೊಂಡು ಬಾಯಲ್ಲಿ ಚ್ವಿಂಗಮ್ ಚಿಗಿಯುತ್ತಾ ನಿಂತಿದ್ದಳು ಅವಳು. ಅವಳೇ ಮೊನಾಲಿ. ಮೊನಾಲಿಗೆ ಹರ್ಷಿಯನ್ನ ಕಂಡ್ರೆ ಆಗುವುದೇ ಇಲ್ಲ. ಅದಕ್ಕೆ ಕಾರಣ, ಕಾಲೇಜಿನಲ್ಲಿರುವ ಅರ್ಧದಷ್ಟು ಹುಡುಗರು ಹರ್ಷಿಕಾಳ ಹಿಂದೆಯೇ ಸುತ್ತುತ್ತಿರುವುದು. ಚಿಕ್ಕ ವಯಸ್ಸಿನಿಂದಲೇ ತನ್ನ ಸೌಂದರ್ಯದ ಬಗ್ಗೆ ಅಹಂಕಾರ ಇಟ್ಕೊಂಡು ಬೆಳೆದ ಮೊನಾಲಿಗೆ ಕಾಲೇಜಿನಲ್ಲಿರುವ ವಿದ್ಯಾರ್ಥಿಗಳು ತನ್ನನ್ನು ಒಂದು ವಸ್ತುವಿನಂತೆ ಕೂಡ ಗೌರವಿಸದೆ ಹರ್ಷಿಕಾಳ ಹಿಂದೆ ಸುತ್ತುವುದು ಅವಳಿಗೆ ಕೋಪವನ್ನೇ ಉಂಟು ಮಾಡ್ತಿತ್ತು. ತನ್ನ ಸೌಂದರ್ಯದ ಮುಂದೆ ಹರ್ಷಿಕಾ ಏನೂ ಇಲ್ಲ ಎಂದುಕೊಂಡು ಕಾರಣವೇ ಇಲ್ಲದೆ ಅವಳ ಮೇಲೆ ದ್ವೇಷವನ್ನ ಬೆಳೆಸಿಕೊಳ್ತಿದ್ಲು ಮೊನಾಲಿ. ಅದು ಮಾತ್ರವಲ್ಲದೆ ಹರ್ಷಿಕಾ ಕಾಲೇಜಿನಲ್ಲೇ ಅತ್ಯುತ್ತಮ ವಿದ್ಯಾರ್ಥಿನಿಯಾಗಿ ಮಿಂಚುತ್ತಿರಲು ಮೊನಾಲಿಗೆ ಓದು ಎಂಬುದು ತಲೆಗೆ ಹತ್ತುತ್ತಲೇ ಇರಲಿಲ್ಲ. ಅದು ಕೂಡ ಅವಳ ಮೇಲೆ ಒಂದು ಅಸೂಯೆ ಉಂಟಾಗಲು ಕಾರಣವಾಗಿ ಬಿಟ್ಟಿತ್ತು. ಈಗ ಕೂಡ ಆದವಿ ಬಳಿ ಒಳ್ಳೆಯವಳ ಹಾಗೆ ಮಾತನಾಡುತ್ತಾ ಹರ್ಷಿ ಬಗ್ಗೆ ಏನಾದರೂ ಒಂದನ್ನ ಆದವಿ ಕಿವಿಗೆ ಹಾಕಿ ಬೆಂಕಿ ಹಚ್ಚುತ್ತಿದ್ದಳು ಮೊನಾಲಿ. ನಿನ್ನೆ ಕೂಡ ಕ್ಲಾಸ್ನಲ್ಲಿ ಟೀಚರ್ ಹರ್ಷಿಕಾಳನ್ನ ಕ್ಲಾಸ್ನಿಂದ ಹೊರಗೆ ಕಳುಹಿಸಿದ್ದನ್ನ ಆದವಿ ಬಳಿ ಹೇಳಿದ್ದು ಕೂಡ ಅವಳೇ. ಆದವಿಯು ಮೊನಾಲಿ ಗುಣ ತಿಳಿಯದೆ ಅವಳನ್ನ ಒಳ್ಳೆಯವಳು ಎಂದು ನಂಬಿಕೊಂಡಿದ್ದಾರೆ. ಆದ್ರೆ ಅವಳು ಹಾವಿನ ತರಹದವಳು ಎಂಬುದು ಅವರಿಗೆ ತಿಳಿಯದೆ ಹೋಯ್ತಲ್ಲ. ಏನ್ ಹರ್ಷಿ, ನಿನ್ನೆ ನಿನ್ನನ್ನು ಯಾರು ನಿಮ್ಮ ಅಮ್ಮನ ಹತ್ರ ಹಾಕಿದ್ದು ಅಂತ ನಿನಗೆ ಡೌಟ್ ಬರ್ತಿದ್ಯಲ್ವಾ? ಅದು ಬೇರೆ ಯಾರು ಅಲ್ಲ ಕಣೆ, ನಾನೇ. ನೀನು ಕಾಲೇಜ್ನಲ್ಲಿ ಮಾಡೋ ಎಲ್ಲ ವಿಷಯವನ್ನ ನಿಮ್ಮ ಅಮ್ಮನಿಗೆ ಪಾಸ್ ಮಾಡೋದು ನಾನು ಮಾತ್ರನೇ. ನಿಮ್ಮ ಅಮ್ಮ ಏನು ಅಂದ್ರು ನಿನ್ನೆ ಎಂದು ಮೊನಾಲಿ ಕಿಂಡಲಾಗಿ ಕೇಳಿದ್ಲು. ಅವಳನ್ನ ಸೊಕ್ಕಿನಿಂದ ತುಟಿ ವಕ್ರ ಮಾಡಿ ನಗುತ್ತಾ ನೋಡಿದ ಹರ್ಷಿಕಾ,
ಬೇರೆಯವರ ಮನೆಯಲ್ಲಿ ಏನ್ ನಡೀತಿದೆ ಅಂತ ನಾಯಿ ನಾಲಿಗೆ ಚಾಚ್ಕೊಂಡು ನೋಡೋ ತರಹ ಬೇವುಗಾರಿಕೆ ಮಾಡೋದು ಒಂದೇನಾ ನಿನ್ ಕೆಲ್ಸ ಎಂದು ಗೇಲಿಯಾಗಿ ಹರ್ಷಿಕಾ ಕೇಳಿದಳು. ಏಯ್, ಏನ್ ಓವರ್ ಆಗಿ ಮಾತನಾಡ್ತಾ ಇದೀಯಾ ಎಂದು ಅವಳ ಮುಂದೆ ಕೋಪದಿಂದ ಬೆರಳು ನೀಡಿದಳು ಮೊನಾಲಿ. ನೀಡಿದ ಬೆರಳನ್ನ ಹಿಡಿದು ಹರ್ಷಿಕಾ ಮಡಚಲು ನೋವಿನಿಂದ ಕಿರುಚಾಡಲು ತೊಡಗಿದಳು ಮೊನಾಲಿ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.